ಇಂದಿನ ಈ ವಿಡಿಯೋದಲ್ಲಿ ನಾವು HRMS DA ಅರಿಯರ್ಸ್ ಬಿಲ್ಲನ್ನು ಯಾವ ರೀತಿಯಲ್ಲಿ ಜನರೇಟ್ ಮಾಡಬೇಕು ಮತ್ತು ಯಾವ ರೀತಿಯಲ್ಲಿ ಅದನ್ನು ಪ್ರಿಂಟೌಟ್ ತೆಗಿಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾವು ಲಾಗಿನ್ ಮಾಡೋದ್ರ ಬಗ್ಗೆ ಅಂತಂದ್ರೆ ಹೇಳಿಕೊಟ್ಟಿದ್ದೀನಿ. ಆದ್ರೂ ಸಹ ಏನಂತಂದ್ರೆ ನಾವು ಯಾವ ರೀತಿಯಲ್ಲಿ ಮಾಡ್ಕೊಳ್ಬೇಕು ಅನ್ನೋದಕ್ಕೊಂದು ಸಣ್ಣ ಮಾಹಿತಿ ಜೊತೆಗೆ DA ಬಿಲ್ಲನ್ನು ಯಾವ ರೀತಿಯಲ್ಲಿ ಜನರೇಟ್ ಮಾಡಬೇಕು ಅನ್ನುವಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾವು ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅನ್ನುವಂಥ ಸರ್ಚ್ ಇಂಜಿನನ್ನು ಕ್ಲಿಕ್ ಮಾಡ್ತೀನಿ. ಇದರಲ್ಲಿ ಈ ಗೂಗಲ್ನಲ್ಲಿ ಏನಂತಂದರೆ HRMS ಲಾಗಿನ್ ಅಂಥೇಳಿ ಲಾಗಿನ್ ಆಗ್ತೀವಿ. ಲಾಗಿನ್ ಆದ ನಂತರ ಇದು ಭಾಳ ಇಂಪಾರ್ಟೆಂಟ್ ಇರುತ್ತೆ ನೋಡ್ರಿ. ಇದನ್ನು HRMS ಲಾಗಿನ್ ಅದರ ಅಡಿಬರಹದಲ್ಲಿ HRMS.karnataka.go.in ಅಂತ ಹೇಳಿರಬೇಕು. ಅದರ ಈ HRMS ಲಾಗಿನ್ ನಾನು ಕ್ಲಿಕ್ ಮಾಡ್ತೀನಿ. ಮಾಡಿದ ನಂತರ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಎಂಟ್ರ್ ಮಾಡಬೇಕು. ಯೂಸರ್ ನೇಮನ್ನು ಎಂಟ್ರ್ ಮಾಡೋಣ. ನಂತರ ಪಾಸ್ವರ್ಡ್, ನಂತರ ಇದು ಅಲ್ಫಾನ್ಯೂಮೆರಿಕಲ್ ಕೆಲವು ಟೆಕ್ಸ್ಟ್ ಇರ್ತಾವಲ್ಲ ಅದನ್ನು ಎಂಟ್ರ್ ಮಾಡಬೇಕು. ಇದು ಎಂಟ್ರ್ ಮಾಡಬೇಕಂತಂದರೆ ಇದು ಕ್ಯಾಪಿಟಲ್ ಲೆಟ್ರ್ ಸ್ಮಾಲ್ ಲೆಟ್ರ್ ಅಂತ ಏನಿಲ್ಲ, ಎಲ್ಲನೂ ಸ್ಮಾಲ್ ಲೆಟ್ರನ್ನ ಎಂಟ್ರ್ ಮಾಡ್ಬೋದು. ನಾವು ಲಾಗಿನ್ ಅಂತ ಹೇಳ್ತೀವಿ. ಲಾಗಿನ್ ಆದ ನಂತರ ಇದು ಹೋಮ್ ಸ್ಕ್ರೀನ್ ಓಪನ್ ಆಗುತ್ತೆ. ಈ ಹೋಮ್ ಸ್ಕ್ರೀನಲ್ಲಿ ಏನಂತ ನಾವು ಅರಿಯರ್ಸ್ ಬಿಲ್ ಮಾಡಬೇಕಾಗಿದೆ ಅಲ್ಲ, ಅದಕ್ಕೆ ಅರಿಯರ್ಸ್ ಅನ್ನುವಂಥ ಮೆನುನಲ್ಲಿ ಜನ್ರೇಟ್ ಅರಿಯರ್ಸ್ ಅಂತ ಇರುತ್ತೆ. ಇದರಲ್ಲಿ ಈ ಜನ್ರೇಟ್ ಅರಿಯರ್ಸ್ ಅಂತೇಳಿ ಕ್ಲಿಕ್ ಮಾಡಬೇಕು. ಆಮೇಲೆ ಸಂಬಂಧಪಟ್ಟಂಥ ಎಂಪ್ಲಾಯಿ ಅವ್ರ KJ ನಂಬರ್ ಹಾಕಬೇಕು. ಇದರಲ್ಲಿ KJ ನಂಬರ್ ಹಾಕ್ತೀವಿ. ಒಂದು ವೇಳೆ KJ ನಂಬರ್ ಗೊತ್ತಿರಲಿಲ್ಲ ಅಂತಂದರೆ ಸರ್ಚ್ ಅನ್ನುವಂಥ ಈ ಬಟನನ್ನು ಸರ್ಚ್ ಮಾಡಿಕೊಂಡು ಎಂಪ್ಲಾಯಿನೂ ಸೆಲೆಕ್ಟ್ ಮಾಡ್ಬೋದು ನಾವು. ಈಗ ನಾನು KJ ನಂಬರ್ ಗೊತ್ತಿದೆ ನನಗೆ, ಅದಕ್ಕೆ KJ ನಂಬರ್ ಹಾಕಿದ ನಂತರ ಗೆಟ್ ಅಂತ ಹೇಳ್ತೀವಿ. ನಂತರ ಏನಂದ್ರೆ ಗೆಟ್ ಅಂದ ತಕ್ಷಣವೇ ನೇಮ್ ಆಫ್ ಗೌರ್ಮೆಂಟ್ ಸರ್ವೆಂಟ್ ಬರುತ್ತೆ, ಡೇಟ್ ಆಫ್ ಜಾಯ್ನಿಂಗ್ ಡಿಫಾಲ್ಟ್ ಆಗಿ ಬಂದುಬಿಡುತ್ತೆ. ಅರಿಯರ್ಸ್ ಟೈಪ್ ಅಂಥೇಳಿ ಇರುತ್ತೆ ಇದರಲ್ಲಿ, ಅದನ್ನು ಸೆಲೆಕ್ಟ್ ಮಾಡಬೇಕು. ಅದರಲ್ಲಿ DA ಅರಿಯರ್ಸ್ ಅಂತ ಇರುತ್ತೆ ನೋಡಿರಿ, ಮೂರನೇ ಆಪ್ಷನ್ಸ್ ಅದ ನೋಡಿ. ಅದರಲ್ಲಿ ಆ ಮೂರನೇದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು, DA ಅರಿಯರ್ಸ್ ಅಂಥೇಳಿ. ಅದನ್ನು ಸೆಲೆಕ್ಟ್ ಮಾಡಿದ ನಂತರ ಗೆಟ್ ಡಿಟೇಲ್ಸ್, ಇದನ್ನು ಗೆಟ್ ಡಿಟೇಲ್ಸ್ ಅಂತ ತೊಗೊಳ್ಬೇಕು. ನಂತರ ಇದರಲ್ಲಿ ಡೇಟ್ ಇರುತ್ತೆ ನೋಡಿರಿ, DA ಚಾರ್ಜ್ ಡೇಟ್, ಚೇಂಜ್ ಡೇಟ್, ಯಾವಾಗ DA ಚೇಂಜ್ ಆಯಿತು ಆ ಡೇಟ್ ಅದನ್ನು ನೋಡ್ಕೊಳ್ಬೇಕು. ಈಗ ನಮ್ಮ ಎಫೆಕ್ಟ್ ಆಗಿದೆ ನೋಡಿ, ಇದನ್ನು 1/7/2017 ಅಂತ ಇದೆಯಲ್ಲ, ಇದನ್ನು ಅಂದರೆ 45.25. ಈ ಕಡೆ ಲೆಫ್ಟ್ ಸೈಡ್ ಏನಂದರೆ ಸೆಲೆಕ್ಟ್ ಬಟನ್ ಇರುತ್ತೆ ನೋಡ್ರಿ, ಅದನ್ನು ಆ ಬಟನನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡಿದ ನಂತರ ಇದ್ರ ಕೆಳಗಡೆಗೆ ಏನಂತಂದರೆ DA ಜನ್ರೇಟ್ ಅರಿಯರ್ಸ್ ಅಂತ ಹೇಳಿರುತ್ತೆ ನೋಡಿ. ಇದರಲ್ಲಿ ಈ ಜನ್ರೇಟ್ ಅರಿಯರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇದನ್ನು ಇಷ್ಟಾದ ನಂತರ DA ಅರಿಯರ್ಸ್ ಜನ್ರೇಟೆಡ್ ಸಕ್ಸಸ್ಫುಲಿ ಅಂತ ಹೇಳಿ ಬರುತ್ತೆ, ಓಕೆ ಅಂತ ಹೇಳಬೇಕು. ಇಷ್ಟಾದ ನಂತರ ಮತ್ತೆ ನಾವು ಹೋಮ್ ಬಟನ್ಗೆ ಹೋಗ್ತೀವಿ. ಇದನ್ನು ಹೋಮ್ ಬಟನ್ಗೆ ಹೋಗಿ ಒಬ್ಬರು ಸೆಲೆಕ್ಟ್ ಆಯ್ತಿದ್ದು ಅಂದರೆ DA ಅರಿಯರ್ಸ್ ಒಬ್ಬರದೇ. ಇದೇ ರೀತಿಯಲ್ಲಿ ಇನ್ನೊಬ್ರು ಬೇರೆಯವ್ರು ಮಾಡಬೇಕಾಗಿದೆ ಅಂತ ತಿಳ್ಕೊಳ್ಳೋದು. ಅದನ್ನೇನು ಮಾಡಬೇಕು, ಮತ್ತು ಅವ್ರ KJ ನಂಬರ್ ಗೊತ್ತಿರಲಿಲ್ಲ ಅಂತಂದರೆ ನಾವು ಸರ್ಚ್ ಅಂಥೇಳಿ ತೊಗೊಳ್ತೀವಿ. ಸರ್ಚ್ನಲ್ಲಿ ಮಿನಿಮಮ್ 3 ಕ್ಯಾರೆಕ್ಟರ್ನ ಹಾಕಬೇಕು. ಇದರಲ್ಲಿ ಫಾರ್ ಎಕ್ಸಾಂಪಲ್ ಸತೀಶ್ ಅಂತಿದೆ ಅಂತಂದರೆ SAT ಅಂಥೇಳಿ ಸೆಲೆಕ್ಟ್ ಮಾಡ್ಕೊಳ್ತೀವಿ. SAT ಅಂದರೆ 3 ಕ್ಯಾರೆಕ್ಟರ್ ಎಂಟ್ರ್ ಮಾಡಿದ ನಂತರ ಗೆಟ್ ಅಂತ ಹೇಳಬೇಕು. ಗೆಟ್ ಅಂತ ಹೇಳಿದ ತಕ್ಷಣ ಇಲ್ಲಿ ಸೆಲೆಕ್ಟ್ ಅಂಥೇಳಿ ಬಟನ್ ಬರುತ್ತೆ. ನಂತರ ಇದನ್ನು ಗೆಟ್ ಬಟನ್ ಕ್ಲಿಕ್ ಮಾಡ್ತೀವಿ. ಮತ್ತೇನಂತಂದರೆ ನಾವು DA ಅರಿಯರ್ಸ್ ಸೆಲೆಕ್ಟ್ ಮಾಡಿದ ನಂತರ ಗೆಟ್ ಡಿಟೇಲ್ಸ್, ಮತ್ತೇನಂದರೆ DA ಚೇಂಜ್ ಡೇಟ್ ನೋಡ್ಕೊಳ್ಳೋದು. ಇದರಲ್ಲಿ ನೋಡಿ ಅವ್ರದ್ದು 1/7/2017 1/7/2017 ಇಲ್ಲಿದೆ ನೋಡಿ, 45.25. ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು. ಸೆಲೆಕ್ಟ್ ಮಾಡಿದ ನಂತರ ಏನಂತಂದ್ರೆ ಮತ್ತೆ ಇದರ ಕೆಳಗಡೆ ಜನ್ರೇಟ್ ಅರಿಯರ್ಸ್ ಅಂತಿದೆ ನೋಡಿ, ಇದು ಜನ್ರೇಟ್ ಅರಿಯರ್ಸನ್ನು ಕ್ಲಿಕ್ ಮಾಡ್ತೀನಿ. ನಂತರ DA ಅರಿಯರ್ಸ್ ಜನ್ರೇಟೆಡ್ ಸಕ್ಸಸ್ಫುಲಿ ಅಂತೇಳಿ ಬರುತ್ತೆ. ಇಷ್ಟಾದ ನಂತರ ಮತ್ತೆ ನಾವು ಹೋಮ್ ಬಟನ್ ಅಂದರೆ ಬ್ಯಾಕ್ ಹೋಗ್ಬೇಕಂತಂದರೆ ಪ್ರತಿಯೊಂದು ಸಲ ಹೋಮ್ ಬಟನನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಮಾಡಿದ ನಂತರ ಮತ್ತೆ ಇದೇ ಅರಿಯರ್ಸ್ನಲ್ಲಿ ನಂತರ ಅರಿಯರ್ಸ್ ರಿಪೋರ್ಟ್ ಬಿಫೋರ್ ಅಪ್ರೂವಲ್ ಅಂಥೇಳಿ ಬರುತ್ತೆ. DA ಅಂದರೆ ಅರಿಯರ್ಸ್ ರಿಪೋರ್ಟ್ ಬಿಫೋರ್ ಅಪ್ರೂವಲ್. ಇದರಲ್ಲಿ ಸಬ್ ಮೆನುನಲ್ಲಿ ಬರುತ್ತೆ DA HR ಅರಿಯರ್ಸ್ ಬಾರ್ ಎನ್ಕ್ಯಾಶ್ಮೆಂಟ್ ರಿಪೋರ್ಟ್ ಬಿಫೋರ್ ಅಪ್ರೂವಲ್ ಅಂತ ಹೇಳಿರುತ್ತೆ. ಇದನ್ನು ಕ್ಲಿಕ್ ಮಾಡ್ತೀವಿ. ಮಾಡಿದ ನಂತರ ಫ್ರಾಮ್ ಮಂತ್ ಅದನ್ನು ಜುಲೈ ತೊಗೊಳ್ತೀವಿ 2017. ಎಲ್ಲಿ ತನಕ ಅಕ್ಟೋಬರ್ ಸ್ಯಾಲ್ರಿನಲ್ಲಿ ಸೇರಿರ್ತಿದ್ದು ಅಂದರೆ ಸೆಪ್ಟೆಂಬರ್ ತನಕ ತೊಗೊಳ್ತೀವಿ 2017. ಹೆಡ್ ಆಫ್ ಅಕೌಂಟ್ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ EST
ಫ್ರಾಮ್ ಟು ಅಂತಂತಂದ್ರೆ EST 1ರಿಂದ 1. ಆಮೇಲೆ ಅರಿಯರ್ಸ್ ಫಾರ್ ಅಂತೇಳಿ ಇರುತ್ತೆ ನೋಡ್ರಿ. ಇದನ್ನು ಅರಿಯರ್ಸ್ ಫಾರ್ ಅಂತಂದ್ರೆ ಆಲ್ ಅಂತ ತೊಗೊಂಡ್ಬಿಟ್ಟು ಕರೆಕ್ಟ್ ಆಗುತ್ತೆ. ಅಂದರೆ ಕೆಲವರು EL ತೊಗೊಂಡಿರ್ತಾರೆ, ಅದಕ್ಕೆ DA ಎಫೆಕ್ಟ್ ಆಗಬೇಕಲ್ಲ, ಅದಕ್ಕೆ ಡಿ ಅರಿಯರ್ಸ್ ಅರಿಯರ್ಸ್ ಬರಬೇಕಂತಂದ್ರೂ ಇದರಲ್ಲೇ ಬಂದ್ಬಿಡುತ್ತೆ. ಅದಕ್ಕಾಗಿ ಆಲ್ ಅಂತ ಹೇಳಿ ತೊಗೊಳ್ತೀನಿ. ತೊಗೊಂಡ ನಂತರ ವ್ಯೂ ರಿಪೋರ್ಟ್ ಅಂತ ಹೇಳಬೇಕು. ವ್ಯೂ ರಿಪೋರ್ಟ್ ಅಂತ ಹೇಳಿ ಆದ ನಂತರ ಅದರ ಡ್ರಾಪ್ ಪೇ ಬಿಲ್ ಓಪನ್ ಆಗುತ್ತೆ. ಆ ಡ್ರಾಪ್ ಪೇ ಬಿಲ್ ನೋಡಿದ ನಂತರ ಕರೆಕ್ಟ್ ಇದೆಯಪ್ಪ, ಎಲ್ಲರೂ 3 ತಿಂಗಳ ಬಂದಿದೆ ಅಂತ ತಕ್ಷಣವೇ ಮತ್ತೆ ನಾವು ಹೋಮ್ಗೆ ಅಂತ ಹೋಗ್ತೀವಿ. ಹೋಮ್ ಬಟನ್ ಕ್ಲಿಕ್ ಮಾಡಿದ ನಂತರ ಮತ್ತೆ ಕರೆಕ್ಟ್ ಇದ್ದ ನಂತರ ಮತ್ತು ಅರಿಯರ್ಸ್ಗೆ ಹೋಗಬೇಕು. ಅರಿಯರ್ಸ್ ಮೆನು ಆದ ನಂತರ ಅದರಲ್ಲಿ ಅಪ್ರೂವ್ ಆಲ್ ಅರಿಯರ್ಸ್ ಬಿಲ್ ಅಂತ ಹೇಳಿ ಬರುತ್ತೆ. ಆ ಬಟನನ್ನು ಕ್ಲಿಕ್ ಮಾಡ್ಬೋದು. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಾವು ಮತ್ತೆ ಮಂತ್ ಜುಲೈ 2017, ಇದ ನಂತರ ಸೆಪ್ಟೆಂಬರ್ 2017 ಅಪ್ರೂವ್ ಫಾರ್ ಆಲ್ ಅಂತ ಹೇಳಿರುತ್ತೆ. ಎಂಪ್ಲಾಯ್ ವೈಸ್ ಅಂತ ಮಾಡೋದು ಬೇಕಾಗಿಲ್ಲ, ಅಪ್ರೂವ್ ಆಲ್ ಅಂತ ಎಲ್ಲರೂ ಬೇಕಲ್ಲ, ಎಲ್ಲರೂ ಮಾಡಿರ್ತೀವಿ. ಅರಿಯರ್ ಫಾರ್ ಆಲ್ ಅಂತ ಇರಲಿ. ಇಷ್ಟೆಲ್ಲ ಇದೆಯಲ್ಲ, ಆಲ್ ಅನ್ನೋಕ್ಕಿಂತ DA ಸೆಲೆಕ್ಟ್ ಮಾಡಬೇಕಾಗಿದೆಯಲ್ಲ, ನಾವು ಇದರಲ್ಲಿ ಅಪ್ರೂವ್ ಇದನ್ನು ತೊಗೊಳ್ಬೇಕು. ಇದನ್ನು ಅಪ್ರೂವ್ DA HRA DA ಎನ್ಕೇಸ್ಮೆಂಟ್ ಅರಿಯರ್ಸ್ ಅಂತ ಇರುತ್ತಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಮಾಡಿದ ನಂತರ ಇದರಲ್ಲಿ ಮಂತ್ ಫ್ರಾಮ್ ಜುಲೈ 2017, ನಂತರ ಇದರಲ್ಲಿ ಸೆಪ್ಟೆಂಬರ್ 2017 ಅಪ್ರೂವ್ ಫಾರ್ ಆಲ್. ಯಾರ್ದನ್ನು ಸ್ಟಾಪ್ ಮಾಡಬೇಕಾಯ್ತಾರೆ, ಸ್ಟಾಪ್ ಅರಿಯರ್ಸ್ ಫಾರ್ ಆ್ಯನ್ ಎಂಪ್ಲಾಯ್ ಅಂತ ಹೇಳಿರುತ್ತೆ, ಅದನ್ನು ಸ್ಟಾಪ್ ಮಾಡ್ಬೋದು. ಅಂದರೆ ಇಲ್ಲಿ ಅರಿಯರ್ಸ್ ಟೈಪ್ಸ್ 3 ತೊಗೊಳ್ರಿ. ಇದನ್ನು ಅಂದ್ರೆ HRA ಅರಿಯರ್ಸ್ ಏನು ಬಂದಿರಲ್ಲ, HRA ಎನ್ಕೇಸ್ಮೆಂಟ್ ಏನು ಬರೋಲ್ಲ, DA ಅರಿಯರ್ಸ್ ಮತ್ತು ನಂತರ DA ಎನ್ಕೇಸ್ಮೆಂಟ್ ಅಂತೇಳಿ ತೊಗೊಳ್ಳೋಣ. ಅಥವಾ ನಾವು ಬರೀ DAನೇ ಬೇಕಾಗಿದೆ ಅಂತಂದ್ರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ. ನೀವೇನಂದ್ರೆ ಆಲ್ ಅಂತ ಹೇಳಿ ತೊಗೊಂಡ್ರೆ ಕರೆಕ್ಟ್ ಆಗುತ್ತೆ. ಎಸ್ಟಾಬ್ಲಿಷ್ಮೆಂಟ್ ತೊಗೊಳ್ತೀವಿ. ಎಸ್ಟಾಬ್ಲಿಷ್ಮೆಂಟ್ ನಂಬರ್ 1ರಿಂದ 1 ಅಂತ ತೊಗೊಳ್ಳೋಣ. ಖಜಾನೆ ಕೋಡ್ ಹಾಕಬೇಕು ಇದರಲ್ಲಿ. ಫಾರ್ ಎಕ್ಸಾಂಪಲ್ 3210 ಅಂತಿದೆ ಅಂತಂದ್ರೆ ನಾವು 10 ಅಂತೇಳಿ ಹಾಕ್ತೀವಿ. ಟೋಕನ್ ನಂಬರ್ ಎಂಟ್ರಿ ಮಾಡ್ಕೊಳ್ತೀವಿ. ಇದನ್ನು ಟೋಕನ್ ನಂಬರ್ ಎಂಟ್ರ್ ಆದ ನಂತರ ನಾವು ಗೆಟ್ ಅನ್ನುವಂಥ ಬಟನ್ ಕ್ಲಿಕ್ ಮಾಡಬೇಕು. ಗೆಟ್ ಬಟನ್ ಕ್ಲಿಕ್ ಮಾಡಿದ ತಕ್ಷಣವೇ ಆಲ್ರೆಡಿ ಇದರಲ್ಲಿ ನಾನು DA ಬಿಲ್ಲನ್ನು ನಾವು ಜನ್ರೇಟ್ ಮಾಡಿಕೊಂಡು DA ಬಿಲ್ಲನ್ನು ನಾವು ತೆಗೆದುಬಿಟ್ಟಿದ್ದೀವಿ. ಅದಕ್ಕಾಗಿ ನೀವು ಇದರ ಮುಂದಿನ ಪ್ರೋಸೆಸ್ ಮಾಡ್ಕೊಳ್ಬೇಕಾಗಿತ್ತು ಅಂತಂದರೆ ಗೆಟ್ ಅಂತ ಹೇಳಬೇಕು. ಗೆಟ್ ಅಂದ ತಕ್ಷಣವೇ KGI ನಂಬರ್, ಎಂಪ್ಲಾಯಿ ನೇಮ್ ಇವೆಲ್ಲವೂ ಬರುತ್ತೆ ಇದರಲ್ಲಿ. ಇದನ್ನು ಸೆಲೆಕ್ಟ್ ಏನು ಬೇಕಾಗಿಲ್ಲ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಓಕೆ ಇತ್ತಪ್ಪ ಅಂತಂದರೆ 3 ತಿಂಗಳು, ಒಬ್ಬೊಬ್ರು 3 ತಿಂಗಳಿತ್ತು ಅಂತಂದರೆ ಇಲ್ಲಿ ಎಕ್ಸೆಪ್ಟ್ ಆಲ್ ಅಂತ ಹೇಳಿ ಕೆಳಗಡೆ ಬಟನ್ ಇರುತ್ತೆ. ಇದರಲ್ಲಿ ಎಕ್ಸೆಪ್ಟ್ ಆಲ್ ಅಂತಂದರೆ ಓಕೆ ಅಂತ ಹೇಳಿ ಕೇಳುತ್ತೆ. ಓಕೆ ಅಂತ ಹೇಳಿ ಕೊಟ್ಟ ನಂತರ ನಾವು ಹೋಮ್ಗೆ ಹೋಗ್ತೀವಿ. ಹೋಮ್ಗೆ ಹೋದ ನಂತರ ಅರಿಯರ್ಸ್ ಬಿಲ್ನಲ್ಲಿ ಇದರಲ್ಲಿ ಅರಿಯರ್ಸ್ ರಿಪೋರ್ಟ್ ಆಫ್ಟರ್ ಅಪ್ರೂವಲ್ ಅಂತ ಹೇಳಿ ಬರುತ್ತೆ. ಇದರಲ್ಲಿ ಸಬ್ಮೆನು DA HRA ಅರಿಯರ್ಸ್ ಎನ್ಕೇಸ್ಮೆಂಟ್ ರಿಪೋರ್ಟ್ ಆಫ್ಟರ್ ಅಪ್ರೂವಲ್ ಅಂತಿದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ಮಾಡಿದ ನಂತರ ಮಂತ್ ನೋಡ್ತೀವಿ. ಮಂತ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಜುಲೈ 2017, ಇಲ್ಲಿ ತನಕ ಸೆಪ್ಟೆಂಬರ್ 2017 ಹೆಡ್ ಆಫ್ ಅಕೌಂಟ್ ತೊಗೊಂಡಿವಿ. ನಂತರ ಪೇ ಬಿಲ್ ನಂಬರ್ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಾನು 26ನೇ ತಾರೀಕು ಮಾಡಿದ್ದೀನಲ್ಲ, ಅದಕ್ಕೆ 26ನೇ ತಾರೀಕು ಬಿಲ್ಲನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. EST ಸೆಲೆಕ್ಟ್ ಮಾಡ್ತೀನಿ. EST 1 ಆಮೇಲೆ ಯಾವುದು ಆಲ್ ಅಂತ ಹೇಳಿ ನಾನು ವ್ಯೂ ರಿಪೋರ್ಟ್ ಅಂತ ಹೇಳಬೇಕು. ಆಲ್ರೆಡಿ ಇಲ್ಲ, ಯಾಕಂತಂದರೆ ಆಲ್ರೆಡಿ ನನ್ನ ಬಿಲ್ಲನ್ನು ಪ್ರಿಂಟ್ ತೆಗೆದಿಟ್ಟಿದ್ದೀನಿ. ಅಂದರೆ ಫೈನಲ್ ಪೇ ಬಿಲ್ ಬರಬೇಕಂತಂದ್ರೆ 3 ದಿನ ಒಳಗಡೆ ನಾವು ಫೈನಲ್ ಪೇ ಬಿಲ್ಲನ್ನು ಪ್ರಿಂಟ್ ತೊಗೊಳ್ಬೇಕಂತ ಹೇಳಿ. ಇಷ್ಟಾದ ನಂತರ ಪ್ರಿಂಟ್ ತೊಗೊಳ್ತೀವಿ. ಮತ್ತು ಹೋಮ್ ಬಟನ್ಗೆ ಹೋಗಿ ಅದಕ್ಕೆ ಸಂಬಂಧಪಟ್ಟಿರುವಂಥ ಅರಿಯರ್ಸ್ನಲ್ಲಿ ಬರುವಂಥ ಅನೆಕ್ಸರ್ಗಳನ್ನು, ಬ್ಯಾಂಕ್ ಡೀಟೇಲ್ಸ್, ಆಮೇಲೆ ಅನೆಕ್ಸರ್ NPS ತೋರಿದ್ರಂತಾರೆ NPS ಡೀಟೇಲ್ಸು, NPS ಡೀಟೇಲ್ ತೊಗೊಳ್ಬೇಕಾಯ್ತು. ಸೇಮ್ ಅದೇ ಪ್ರೋಸೆಸ್, ಅರಿಯರ್ಸ್ಗೆ ಹೋಗೋದು ಮತ್ತು ಅನೆಕ್ಸರ್, ಅದರಲ್ಲಿ NPS ಅನ್ನು ಸೆಲೆಕ್ಟ್ ಮಾಡಿಕೊಂಡು ಮತ್ತು ಬಿಲ್ಲನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಬಿಲ್ ಆದ ನಂತರ ಇದರಲ್ಲೇ NPS ಅಂತ ಹೇಳಿರುತ್ತೆ, ವ್ಯೂ ರಿಪೋರ್ಟ್ ಅಂತ ಅನ್ಬೇಕು. ಮತ್ತು ಇದು ಬರಲ್ಲ ಅಂತ ಹೇಳಿದ್ನಲ್ಲ, ಯಾಕಂತಂದರೆ 3 ದಿನ ಮಾತ್ರ ಅವಕಾಶ ಇರುತ್ತೆ ನಮಗೆ. ಈ ರೀತಿಯಲ್ಲಿ ನಾವು ಬಿಲ್ಲನ್ನು DA ಅರಿಯರ್ಸ್ ಬಿಲ್ಲನ್ನು ಪ್ರಿಂಟ್ಔಟ್ ತೊಗೊಳ್ಬೋದು. ಜನ್ರೇಟ್ ಮಾಡಿ ಅದಕ್ಕೆ ಟೋಕನ್ ನಂಬರ್ ಕೊಟ್ಟು ಫೈನಲ್ ಆಗಿ ಏನಂತಂದರೆ DA ಬಿಲ್ಲನ್ನು ಈ ರೀತಿಯಲ್ಲಿ ನಾವು ಮಾಡ್ಕೊಳ್ಬೇಕು. ಇನ್ನೂ ಏನಾದರೂ ನಿಮ್ಗೆ ಏನಂತಂದರೆ DA ಅರಿಯರ್ಸ್ ಅಥವಾ ಯಾವುದೇ ಅರಿಯರ್ಸ್ ಮಾಡೋದರಲ್ಲಿ ತೊಂದರೆ ಉಂಟಾಗಿತ್ತಂತಂದರೆ ದಯವಿಟ್ಟು ನನ್ನನ್ನು ಸಂಪರ್ಕಿಸ್ರಿ. ಅದಕ್ಕೆ ನಾನೇ ಮಾಡ್ಬೇಕಂತೇನಿಲ್ಲ, ನೀವು ಮಾಡಲಿಕ್ಕೆ ಏನಂತಂದರೆ HRMS ಮಾಡಲಿಕ್ಕೆ ಟ್ರೈ ಮಾಡಿರಿ.
ಏನಾದರೂ ಸಮಸ್ಯೆ ಇತ್ತಂತಂದರೆ ನಾನು ತಿಳಿದ ಮಟ್ಟಿಗೆ ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಸಹಾಯ ಮಾಡಲಿಕ್ಕೆ ನಾನು ಸಿದ್ಧನಿದ್ದೀನಿ. ಅದಕ್ಕೆ HRMS ಅನ್ನು ಒಳ್ಳೆ ರೀತಿಯಲ್ಲಿ ನೀವು ಎಲ್ಲರೂ ಬಳಕೆ ಮಾಡ್ಕೋತೀರಿ ಅನ್ನುವಂಥ ಒಂದು ಒಳ್ಳೆಯ ಭಾವನೆಯನ್ನು ನಿಮ್ಮ ಮೇಲೆ ಇಟ್ಕೊಂಡು ಮುಂದೆ ಯಾವುದೇ ಒಂದು ಏನಪ್ಪ ಅಂತಂದರೆ ಸಂಬಂಧಪಟ್ಟಿರುವಂಥ ವೀಡಿಯೋಗಳು ಅಂದರೆ HRMS ಸಂಬಂಧಪಟ್ಟಿರುವಂಥ ಎಲ್ಲ ವೀಡಿಯೋ ಮಾಡಬೇಕಂತೇಳಿ ನಿರ್ಧಾರ ಮಾಡಿದ್ದೀನಿ ನಾನು. ಅದಕ್ಕೆ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಿ ಅಂಥೇಳಿ ಭಾವಿಸ್ಕೊಂಡು ಇದನ್ನು ಇಲ್ಲೇ ಮುಗಿಸೋಣ. ನಮಸ್ಕಾರ.